ಈ ಚಳಿಗಾಲದಲ್ಲಿ ನೆಗಡಿ, ಕೆಮ್ಮು, ಶೀತ ದೊಡ್ಡವ್ರಿಗಾಗಲಿ ಚಿಕ್ಕ ಮಕ್ಳಿಗಾಗಲಿ ಕಾಮನ್ ಆಗಿ ಒಂದು 2ರಿಂದ 3 ಸತಿನಾದರೂ ಬಂದೇ ಬರುತ್ತೆ. ಇವತ್ತು ನಾನು ಮಾಡಿ ತೋರಿಸ್ತಾ ಇರೋಂಥ ಈ ರೆಸಿಪಿನ ಖಂಡಿತ ಮಾಡ್ಕೊಳ್ಳಿ. ನೆಗಡಿ ಆದಾಗ, ನಾಲಿಗೆ ಕೆಟ್ಟಾಗ ತುಂಬ ಇಷ್ಟಪಡ್ತೀರಾ. ತುಂಬ ಟೇಸ್ಟಿಯಾಗಿರುತ್ತೆ. ಪದೇ ಪದೇ ಇದನ್ನೇ ಮಾಡ್ಕೊಳ್ತೀರಾ, ಅಷ್ಟು ರುಚಿಯಾಗಿರುತ್ತೆ. ಇದಕ್ಕೆ ನಾನಿಲ್ಲಿ ಒಂದು 1/4 kg ಆಗೋಷ್ಟು ಚಿಕನ್ನ ವಾಶ್ ಮಾಡಿಕೊಂಡು ಇಟ್ಕೊಂಡಿದ್ದೀನಿ. ಇವಾಗ ಮಸಾಲೆ ರುಬ್ಬಕ್ಕೆ ನಾನಿಲ್ಲಿ ಸಾಂಬಾರು ಈರುಳ್ಳಿ ಬರುತ್ತಲ್ಲ, ಅದನ್ನು ಒಂದು ಬೌಲ್ ಆಗೋಷ್ಟು, ಚಿಕ್ಕ ಬೌಲ್ ಆಗೋಷ್ಟು ಅಥವಾ 10ರಿಂದ 15 ಪೀಸ್ ಆಗೋಷ್ಟು ಸಾಂಬಾರು ಈರುಳ್ಳಿ, ಹಾಗೆ ಶುಂಠಿ ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ. 1 ಟೀ ಸ್ಪೂನ್ ಆಗೋಷ್ಟು ಮೆಣಸಿನಕಾಳು, 1 ಸ್ಪೂನ್ ಆಗೋಷ್ಟು ಜೀರಿಗೆ ಹಾಕ್ಕೊಂಡಿದ್ದೀನಿ. ಹಾಗೆಯೇ ಒಂದು 4 ಹಸಿಮೆಣಸಿನ್ಕಾಯಿ, ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಹಸಿಮೆಣಸಿನ್ಕಾಯಿನ ಬಳಸಬೇಕು. ಹಾಗೆಯೇ ಒಂದು ಕೈ ಹಿಡಿ ಆಗೋಷ್ಟು ಪುದೀನ ಸೊಪ್ಪು, ಹಾಗೆ ಕೊತ್ತಂಬರಿ ಸೊಪ್ಪನ್ನು ಕೂಡ ಒಂದು ಕೈ ಹಿಡಿ ಆಗೋಷ್ಟು ಹಾಕ್ಕೋಬೇಕು. ಹಾಕ್ಕೊಂಡು ಇದನ್ನು ನುಣ್ಣಗೆ ರುಬ್ಕೋಬೇಕು. ನೋಡ್ತಿರ್ಬೋದು, ಇದನ್ನು ನುಣ್ಣಗೆ ರುಬ್ಕೊಂಡು ಬರ್ತೀನಿ. ಈ ಥರ ಆಗಿರಬೇಕಿದು. ಇವಾಗ ಮಾಡೋದು ನೋಡೋಣ. ನಾನಿಲ್ಲಿ ಒಂದು ಕುಕ್ಕರ್ನಲ್ಲಿ ಮಾಡ್ಕೊಳ್ತಿರೋದ್ರಿಂದ ಕುಕ್ಕರ್ ಬಿಸಿ ಇಟ್ಕೊಂಡು ಒಂದು 2 ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಜಾಸ್ತಿ ಹಾಕೋದೇನು ಬೇಕಾಗಿಲ್ಲ. ಒಂದು ತುಂಡಾಗೋಷ್ಟು ಚಕ್ಕೆ, ಒಂದು 3ರಿಂದ 4 ಲವಂಗ, 1 ಏಲಕ್ಕಿ ಹಾಕ್ಕೊಂಡಿದ್ದೀನಿ ಒಗ್ಗರಣೆಗೆ. ಹಾಗೆ ಒಂದು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿಕೊಂಡು ಒಗ್ಗರಣೆಗೆ ಅಂತ ಹಾಕ್ಕೊಂಡಿದ್ದೀನಿ. ಇದನ್ನು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೋಬೇಕು. ಈರುಳ್ಳಿನ ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗೋವರೆಗೂ ಫ್ರೈ ಮಾಡಿದ್ರೆ ಸಾಕಾಗುತ್ತೆ. ನಿಮಗೆ ಪಲಾವ್ ಎಲೆ ಸ್ಮೆಲ್ ಇಷ್ಟ ಇಲ್ಲ ಅಂದರೆ ಹಾಕಬೇಡಿ. ಇಷ್ಟ ಇದ್ದರೆ ಹಾಕಬೇಕು. ಇದಕ್ಕೇ ಒಂದು ನಾನಿಲ್ಲಿ ಹಾಕ್ತಿಲ್ಲ. ಹಾಗೆ ಚಿಕನ್ ವಾಶ್ ಮಾಡ್ಕೊಂಡು ಇಟ್ಕೊಂಡಿರೋದನ್ನು ಕೂಡ ಹಾಕ್ಕೊಂಡು ಅದನ್ನು ಸ್ವಲ್ಪ ಬಾಡಿಸ್ಕೋಬೇಕು. ಲೋ ಫ್ಲೇಮ್ ಇಟ್ಟು ಸ್ವಲ್ಪ ಹೊತ್ತು ಇದೇ ಥರ ಸ್ಪೂನಿಂದ ಕೈ ಆಡಿಸ್ತಿರಬೇಕು. ಮೇಲ್ಗಡೆ ಇರುವಂಥ ಒಂದು ಕೋಟಿಂಗ್ ಏನಿದೆ ನೋಡಿ, ಅದು ಕ್ಲೀನಾಗಿ ಫ್ರೈ ಆಗಬೇಕು. ಅಲ್ಲಿವರೆಗೂ ಫ್ರೈ ಮಾಡ್ಕೊಂಡಾದಮೇಲೆ 1 ಟೀ ಸ್ಪೂನ್ ಆಗೋಷ್ಟು ಅರಿಶಿನ, ಹಾಗೆ ರುಚಿಗೆ ಎಷ್ಟು ಬೇಕು ಅಷ್ಟು ನೋಡಿಕೊಂಡು ಉಪ್ಪನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ. ಹಾಗೆಯೇ ಚಿಕನ್ ಮಸಾಲ ಹಾಕ್ಕೊಳ್ತಾ ಇದ್ದೀನಿ. 1 ಸ್ಪೂನ್ ಆಗೋಷ್ಟು ಹಾಕ್ಕೊಂಡ್ರೆ ಸಾಕಾಗುತ್ತೆ. ಇದಕ್ಕೆ ಮತ್ತಿನ್ನೇನು ಹಾಕೋ ಹಾಗಿಲ್ಲ, ಇಷ್ಟೇ ಸಾಕು. ಚಿಕನ್ ಮಸಾಲ ಹಾಕಿದ್ರೆ ಸಾಕಾಗುತ್ತೆ. ಇದನ್ನು ಮಸಾಲೆ ಜೊತೆಗೆ ಮತ್ತೆ ಇದನ್ನು ಚಿಕನ್ನ ಫ್ರೈ ಮಾಡ್ಕೋಬೇಕು. ಒಂದು 2ರಿಂದ 3 ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕು ಮೀಡಿಯಮ್ ಫ್ಲೇಮ್ನಲ್ಲಿ. ಇವಾಗ ಫ್ರೈ ಮಾಡ್ಕೊಡಾದಮೇಲೆ ಅರ್ಧದಷ್ಟು ಚಿಕನ್ ಬೆಂದಿರುತ್ತೆ. ಈ ಟೈಮಲ್ಲಿ ನಾನಲ್ಲಿ ಮಸಾಲೆ ರುಬ್ಬಿರೋದನ್ನು ಸೇರಿಸ್ಕೊತಾ ಇದ್ದೀನಿ. ರುಬ್ಬಿರೋಂಥ ಮಸಾಲೆ ಹಾಕಿದ್ಮೇಲೆ ಒಂದು 2 ಜಾರ್ ಆಗೋಷ್ಟು ನೀರನ್ನು ಕೂಡ ನಾನಿಲ್ಲಿ ಸೇರಿಸ್ಕೊತಾ ಇದ್ದೀನಿ. ತುಂಬ ತೆಳುವಾಗಿ ಮಾಡ್ಕೊಳ್ತಾ ಇದ್ದೀನಿ. ಇದು ಚಿಕನ್ ಸೂಪ್ ಆಗಿರೋದ್ರಿಂದ ಎಷ್ಟು ನಿಮಗೆ ತೆಳು ಬೇಕು ಅನ್ನೋದನ್ನು ನೀವು ನೋಡಿಕೊಂಡು, ನಿಮಗೆ ಎಷ್ಟು ತೆಳುವಾಗಿ ಇಷ್ಟನೋ ಸೂಪ್ ಕುಡಿಯೋಕ್ಕೆ ಅಷ್ಟು ತೆಳುವಾಗಿ ನೀವು ನೀರನ್ನು ಸೇರಿಸ್ಕೋಬೇಕಾಗತ್ತೆ, ಅಷ್ಟು ಜಾಸ್ತಿ. ನಾನಲ್ಲಿ ಒಂದು 2 ಜಾರ್ ಆಗೋಷ್ಟು ಮಾತ್ರ ನೀರನ್ನು ಸೇರಿಸ್ಕೊಂಡಿದ್ದೀನಿ. ಇದು ಮಸಾಲೆ ಬೆಂದಾದಮೇಲೆ ಕುದ್ದಾದಮೇಲೆ ಮತ್ತೆ ಸ್ವಲ್ಪ ಗಟ್ಟಿಯಾಗುತ್ತೆ. ಹಾಗಾಗಿ ಒಂದು 2 ಜಾರ್ ಮಾತ್ರ ಸೇರಿಸ್ಕೊಂಡಿದ್ದೀನಿ. ನೀವು ಜಾಸ್ತಿ ಕ್ವಾಂಟಿಟಿನಲ್ಲಿ ಮಾಡ್ತಿದ್ದೀರಾ ಅಂದರೆ ಸ್ವಲ್ಪ ಜಾಸ್ತಿನೇ ನೀರು ಮಸಾಲೆ ಎಲ್ಲ ಹಾಕೋಬೇಕಾಗತ್ತೆ. ಸತಿ ಮಿಕ್ಸ್ ಮಾಡಿಕೊಂಡು ಕೊನೆಗೆ ಒಂದು ಅರ್ಧದಷ್ಟು ನಿಂಬೆಹಣ್ಣನ್ನು ಹಿಂಡ್ಕೊಳ್ತಾ ಇದ್ದೀನಿ. ನೋಡ್ತಿರ್ಬೋದು. ನೀವು ಬೇಕೆಂದರೆ ವಿಜಲ್ ಕೂಗ್ಸಾದ್ಮೇಲೆ ಕೊನೆಯದಾಗೂ ಕೂಡ ನಿಂಬೆಹಣ್ಣನ್ನು ಹಾಕ್ಕೊಂಡು ಸರ್ವ್ ಮಾಡ್ಕೋಬೋದು. ನಾನು ಇವಾಗಲೇ ಹಾಕ್ಕೊಳ್ತಾ ಇದ್ದೀನಿ, ಸ್ವಲ್ಪ ಹುಳಿ ಹುಳಿಯಾಗಿ ಬರಲಿ ಸೂಪ್ ಅಂಥೇಳಿ. ತುಂಬ ಟೇಸ್ಟಿಯಾಗಿರುತ್ತೆ. ಖಂಡಿತ ಈ ವಿಡಿಯೋ ನೋಡಿದ್ಮೇಲೆ ಮಿಸ್ ಮಾಡಲೇಬೇಡಿ. ಇವತ್ತೇ ನಿಮ್ಮ ಮನೇಲಿ ಮಾಡ್ಕೊಂಡು ನೋಡಿ, ತುಂಬ ರುಚಿಯಾಗಿರುತ್ತೆ. ಈ ಚಳಿಗಾಲಕ್ಕಂತೂ ಹೇಳಿ ಮಾಡಿಸಿದಂಥ ರೆಸಿಪಿ ಇದು. ಕೊನೆಯದಾಗಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕ್ಕೊಂಡು ಒಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡಿ ಒಂದು 2ರಿಂದ 3 ವಿಜಲ್ ಕೂಗಿಸಿದ್ರೆ ಸಾಕು. ಒಂದು ಸತಿ ಟೇಸ್ಟ್ ನೋಡಿಕೊಂಡು ಇವಾಗ ಉಪ್ಪು ಮತ್ತು ಕಡಿಮೆ ಆಗಿದ್ದರೆ ಮತ್ತೆ ಹಾಕ್ಕೋಬೋದು ಈ ಟೈಮಲ್ಲಿ. ನಾನಿಲ್ಲಿ ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡಿ ಒಂದು 2 ವಿಜಲ್ ಕೂಗಿಸ್ತೀನಿ. ಯಾಕಂದರೆ ಅರ್ಧದಷ್ಟು ನಾನಿಲ್ಲಿ ಆಲ್ರೆಡಿ ಚಿಕನ್ನ ಬೇಯಿಸ್ಕೊಂಡಿದ್ದೀನಿ. 2 ಕೂಗಿಸಿದ್ರೆ ಸಾಕಾಗತ್ತೆ. ಇವಾಗ ನೋಡ್ತಿರ್ಬೋದು, ತೆಗೆದು ತೋರಿಸ್ತಾ ಇದ್ದೀನಿ ಯಾವ ಥರ ಬೆಂದಿದೆ, ಯಾವ ಥರ ಬಂದಿದೆ ಸೂಪ್ ಅಂಥೇಳಿ. ಚಿಕನ್ ಸೂಪ್ ತುಂಬ ಚೆನ್ನಾಗಿರುತ್ತೆ. ಕೋಲ್ಡು ಕಫ್ ಇದ್ದವ್ರಿಗೆ ಅಥವಾ ನೆಗಡಿ ಜೋರಾದವ್ರಿಗೆ ಈ ಥರ ಮಾಡಿಕೊಟ್ರೆ ನೆಗಡಿ ಬೇಗನೆ ಕಡಿಮೆ ಆಗುತ್ತೆ ಅಂತ ಹೇಳ್ಬೋದು. ಸೊ ಇವಾಗ ನೋಡ್ತಿರ್ಬೋದು, ಈ ಥರ ಕನ್ಸಿಸ್ಟೆನ್ಸಿಲಿ ಬಂದಿದೆ ಈ ಸೂಪು. ಇವಾಗ ಇದನ್ನು ನಾನು ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ಏನು ಬೇಕಾಗಿಲ್ಲ, ಜಸ್ಟು ವೈಟ್ ರೈಸು ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿನ್ಬೋದು. ಹಾಗೆ ಈ ಸೂಪ್ ಕೂಡ ಹಾಕ್ಕೊಂಡು ರೈಸ್ಗೆ ಸರ್ವ್ ಮಾಡ್ಬೋದು, ಅಥವಾ ಹಾಗೆ ಸೂಪ್ ಕೂಡ ಇದನ್ನು ಕುಡಿಬೋದು. ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ. ಮಕ್ಕಳಿಗೆ ಹೆಲ್ತ್ಗೂ ಕೂಡ ಒಳ್ಳೆಯದು. ಖಂಡಿತ ಇದನ್ನು ಮಾಡಿಕೊಡಿ ಮಕ್ಕಳಿಗೆ ಈ ಟೈಮಲ್ಲಿ. ಸೊ ಇವತ್ತಿನ ಈ ರೆಸಿಪಿ ನಿಮಗೆ ಖಂಡಿತ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಇದೇ ಥರ ಒಳ್ಳೊಳ್ಳೆ ರೆಸಿಪಿಗಳಿಗೋಸ್ಕರ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮತ್ತೆ ಸಿಗ್ತೀನಿ ಮತ್ತೊಂದು ರೆಸಿಪಿಯೊಂದಿಗೆ. ಥ್ಯಾಂಕ್ ಯು.